ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಚಂದ್ರ ಮಂಗಲಾಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ಧನುಸ್ಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಧನುಸ್ಸು ರಾಶಿಗೆ ಜುಲೈ ತಿಂಗಳಲ್ಲಿ ಧನ ಉದ್ಯೋಗ ಉತ್ತಮ, ನೆಮ್ಮದಿ ಆರೋಗ್ಯ ಮಧ್ಯಮ ಎಂಬಂಥ ಒಂದು ವಾಕ್ಯ ಅನ್ವಯಿಸಲ್ಪಡುತ್ತದೆ. ಅಂದರೆ ಅಲ್ಲಿ ನಿಮ್ಮ ಆದಾಯಕ್ಕೆ, ಹಣಕಾಸಿಗೆ, ವೃತ್ತಿ, ವ್ಯಾಪಾರ, ಶಿಕ್ಷಣ ಇದಕ್ಕೆಲ್ಲ ಯಾವುದೇ ಕೊರತೆ ಇಲ್ಲ, ಅವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ನೆಮ್ಮದಿ ಮತ್ತು ಆರೋಗ್ಯ ಅಂದರೆ ಮನಃಶಾಂತಿ ಮತ್ತು ಆರೋಗ್ಯದ ವಿಚಾರ ಖಂಡಿತ ಈ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆಬೇಕು. ನವಗ್ರಹಗಳಾದ ಒಂದು ಗೋಚಾರದಲ್ಲಿ ನಿಮಗೆ ಅಲ್ಲಿ 4 ಅಥವಾ 5 ಗ್ರಹಗಳ ವೈರುಧ್ಯ ಈ ತಿಂಗಳಲ್ಲಿ ಎದುರಿಸಬೇಕಂತ ಪ್ರಮೇಯ ಇರುತ್ತೆ. ಉದಾಹರಣೆಗೆ ಅಲ್ಲಿ ನಿಮಗೆ ಕುಜ, ಶುಕ್ರ, ರಾಹುಗಳ ಬೆಂಬಲ ತಿಂಗಳು ಪೂರ್ತಿ ಉತ್ತಮವಾಗಿರುತ್ತೆ. ಇನ್ನಿತರ ಗ್ರಹಗಳಾದ ರವಿ, ಬುಧ, ಗುರು, ಶನಿ, ಕೇತುಗಳು ವಿರುದ್ಧವಾಗಿರುವಂಥ ಪ್ರಮೇಯ ನಿಮಗೆ ಇರುತ್ತೆ. ಹಾಗಾಗಿ 5 ಗ್ರಹಗಳ ವೈರುಧ್ಯ ನಿಮಗೆ ಮಾಸ ಪೂರ್ತಿ ಇರುವ ಕಾರಣ ಅಲ್ಲಿ ಆರೋಗ್ಯ ಮತ್ತು ಬಾಂಧವ್ಯ, ಮಾತು, ನಡವಳಿಕೆ ಇತ್ಯಾದಿಗಳ ಬಗ್ಗೆ ಈ ತಿಂಗಳಲ್ಲಿ ಮುನ್ನೆಚ್ಚರಿಕೆ ಬೇಕು. ನಿಮ್ಮ ಉದ್ಯೋಗ, ಶಿಕ್ಷಣ, ವೃತ್ತಿಯಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಹೋಗುವಂಥದ್ದು. ನಿರಂತರ ಆದಾಯ ಉತ್ತಮವಾಗಿರುತ್ತೆ. ಶುಕ್ರ ಅನುಕೂಲ ಬಹಳ ಉತ್ತಮವಾಗಿರೋ ಕಾರಣ ಶುಕ್ರನ ಕೃಪೆಯಿಂದ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಅಥವಾ ಕೈಗಾರಿಕೆ ಇಂಡಸ್ಟ್ರಿ ನಡೆಸುವಂಥವರಿಗೆ ಅನೇಕ ಅವಕಾಶಗಳು. ಜೊತೆಗೆ ಸ್ವಂತವಾದ ವೃತ್ತಿಪರರಿಗೆ, ಅಂತಹ ಏನಂದರೆ ಪ್ರೊಫೆಷನಲ್ಗಳಿಗೆ ಅವರ ಒಂದು ಪ್ರೊಫೆಷನಲ್ಲಿ ತುಂಬ ಒಂದು ಅಭಿವೃದ್ಧಿ ಆಗುವಂಥದ್ದು. ಅಥವಾ ನಿಮಗೆ ಹೊಸ ಜಾಗದಲ್ಲಿ ಅಂಥ ಅವಕಾಶಗಳು ಸಿಗುವಂಥದ್ದು, ಹೊಸ ಕಂಪನಿಗಳಲ್ಲಿ ಕೆಲವರಿಗೆ ಉದ್ಯೋಗದ ಅವಕಾಶಗಳು ಸಿಗುವಂಥದ್ದು, ಅಥವಾ ಇದ್ದಂಥ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಇತ್ಯಾದಿ ಸಿಗುವಂಥದ್ದು. ಇನ್ನು ಉದ್ಯಮ ಕೈಗಾರಿಕೆ ನಡೆಸುವವರಿಗೆ ಹೊಸ ಆರ್ಡರ್ಗಳು ಸಿಗೋದಾಗಲಿ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುವಂಥದ್ದು, ಬೆಂಬಲ ಬೆಲೆಗಳು ಸಿಗುವಂಥದ್ದು. ರೈತಾಪಿ ಅಥವಾ ಕೃಷಿ ವರ್ಗದವರಿಗೆ ಬೇರೆ ಬೇರೆ ರೀತಿಯ ಸವಲತ್ತು, ಸೌಕರ್ಯಗಳು ಅಥವಾ ಸರ್ಕಾರ ಮೂಲದಿಂದ ಸಿಗಬೇಕಾದ ಕೆಲವು ಸೌಲಭ್ಯ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಈ ರೀತಿ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಹೆಚ್ಚಳಾಗುತ್ತೆ. ಹಣಕಾಸಿನ ಅರಿವು ತುಂಬ ವೇಗವಾಗಿರುತ್ತೆ. ಹಿಂದೆ ನೀವು ಕೊಟ್ಟಂಥ ಸಾಲದ ಹಣ ಮರಳಿ ಬರ್ಬೋದು, ಅಥವಾ ನಿಮ್ಮದೇ ನೀವು ಮಾಡಿದ ಸಾಲವನ್ನೀಗ ತೀರಿಸುವಂಥ ಒಂದು ಅವಕಾಶ. ಈ ರೀತಿ ಹಣಕಾಸಿನ ಸುವ್ಯವಸ್ಥೆ ಮತ್ತು ಸುಸ್ಥಿರತೆ, ಸ್ಟೆಬಿಲಿಟಿ ಬಹಳ ಉತ್ತಮವಾಗಿರುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಉತ್ತಮವಾಗಿರುತ್ತೆ. ಇನ್ನು ಅದೇ ರೀತಿ ಬೇರೆ ಬೇರೆ ನೀವು ಈ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲೂ ಸಹ ನಿಮಗೆ ಅನುಕೂಲವಾದಂಥ ಕೆಲವು ಫಲಿತಾಂಶಗಳು ವ್ಯಕ್ತ ಆಗ್ಬೋದು. ಇವೆಲ್ಲವೂ ನಿಮಗೆ ವೃತ್ತಿ, ಉದ್ಯೋಗ, ಶಿಕ್ಷಣ ಇದಕ್ಕೆಲ್ಲ ಅನುಕೂಲ ಇದೆ. ಆಗಲೇ ಎಚ್ಚರಿಕೆ ಕೊಟ್ಟಿದ್ದು ಆರೋಗ್ಯ ಮತ್ತು ಬಾಂಧವ್ಯ. ಯಾಕಂದರೆ ಸೂರ್ಯನ ಒಂದು ವೈರುಧ್ಯ ನಿಮಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಸೂರ್ಯನ ಸಂಚಾರ ಇರುತ್ತೆ. ಮಿಥುನ ಮತ್ತು ಕಟಕದಲ್ಲಿ ಈ ತಿಂಗಳಲ್ಲಿ ಸೂರ್ಯನ ಸಂಚಾರ 7 ಮತ್ತು 8ರ ಒಂದು ಸ್ಥಾನ ನಿಮಗೆ ಸೂರ್ಯನಿಂದ ವ್ಯಕ್ತ ಆಗುವಂಥದ್ದು. ಅಲ್ಲಿ ಬುಧನೂ ಸಹ ನಿಮಗೆ ಅಲ್ಲಿ ವೈರುಧ್ಯವಾಗಿ ವಕ್ರಿಯಾಗಿರುವಂಥದ್ದು. ಗುರುವು ಸಹ ನಿಮಗೆ ಅಷ್ಟಮಸ್ಥನಾಗಿರುವಂಥದ್ದು. ಶುಕ್ರನ ಒಂದು ಅನುಗ್ರಹ ಹೊರತುಪಡಿಸಿದರೆ ಶನಿ ಮಹಾರಾಜರು ಅರ್ಧಾಷ್ಟಮದಲ್ಲಿ ಇರುವಂಥದ್ದು. ಇವೆಲ್ಲವೂ ನಿಮಗೆ ಆರೋಗ್ಯದ ಕಡೆಗೆ ಖಂಡಿತ ಗಮನ ಬೇಕು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಆಗುವಂಥದ್ದು ಜುಲೈ ತಿಂಗಳಲ್ಲಿ. ಇನ್ನು ಕೆಲವರಿಗೆ ಹೊಸದಾಗಿ ಏನಾದರೂ ಯೂರಿನ್ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ಗಳಲ್ಲಿ ತೊಂದರೆಗಳು ಬರುವಂಥದ್ದು, ಅಥವಾ ಕಿಡ್ನಿ ಸ್ಟೋನ್ಗಳು ಬರುವಂಥದ್ದು, ಅಥವಾ ಇನ್ನು ಕೆಲವರಿಗೆ ಸ್ತ್ರೀಗೆ ಸಂಬಂಧಪಟ್ಟ ಗರ್ಭಕೋಶ, ಗರ್ಭಾಶಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಅಥವಾ ಯಾವುದಾದ್ರು ಲೈಂಗಿಕತೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳು ಎಲ್ಲ ಎದುರಾಗುವ ಸಾಧ್ಯತೆ ಈ ತಿಂಗಳಲ್ಲಿ ಇದೆ. ಹಾಗಾಗಿ ಆರೋಗ್ಯದ ಕಾಳಜಿ ಈ ಒಂದು ಧನುರಾಶಿಯವರಿಗೆ ಖಂಡಿತ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಸಣ್ಣ ಪುಟ್ಟ ಅನಾರೋಗ್ಯವನ್ನು ಅಸಡ್ಡೆ ಅಂದರೆ ನೆಗ್ಲೆಕ್ಟ್ ಮಾಡದೆ ತಕ್ಷಣವಾದ ಸೂಕ್ತ ಚಿಕಿತ್ಸೆ, ವೈದ್ಯಕೀಯ ತಪಾಸಣೆ, ಚೆಕಪ್ ಎಲ್ಲ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಅದು ದೊಡ್ಡ ಏನಾದರೂ ನಿಮಗೆ ಆಗುವಂಥ ಅವಘಡಗಳು, ಅಪಘಾತಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಅದು ಮೊದಲು ಸಣ್ಣದರ ಒಂದು ಸಾಂಕೇತಿಕವಾಗಿ ಕಾಣಿಸ್ಕೋಬೋದು, ಆಮೇಲೆ ಸ್ವಲ್ಪ ಹೆಚ್ಚು ಗಂಭೀರವಾಗ್ಬೋದು. ಹಾಗಾಗಿ ಆ ಗಂಭೀರತೆಯ ಹಂತಕ್ಕೆ ಹೋಗುವ ಮುನ್ನವೇ ಸೂಕ್ತವಾದ ಚಿಕಿತ್ಸೆಗಳನ್ನು ಮಾಡಿಸ್ಕೋಬೇಕು. ಹಾಗೆಯೇ ಆಹಾರ ಕ್ರಮ, ಆರೋಗ್ಯ ಶೈಲಿ, ಜೀವನ ಎಲ್ಲ ಶೈಲಿಗಳನ್ನು ಸರಿಯಾಗಿ ಇಟ್ಕೋಬೇಕು. ಯಾಕಂದರೆ ತಪ್ಪು ಜೀವನ ಶೈಲಿಯಿಂದ ಅಥವಾ ತಪ್ಪಾದ ಆಹಾರ ಅಭ್ಯಾಸಗಳಿಂದಲೂ ನಿಮಗೆ ಆರೋಗ್ಯಗಳು ಏರುಪೇರು ಆಗುವಂಥದ್ದಿರುತ್ತೆ. ಹವಾಮಾನದ ವ್ಯತ್ಯಾಸಗಳಿಂದಲೂ ಕೆಲವರಿಗೆ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಸಹ ಕಂಡು ಬರ್ಬೋದು. ಒಟ್ಟಿನಲ್ಲಿ ಈ ಜುಲೈ ತಿಂಗಳಲ್ಲಿ ನೀವು ಆರೋಗ್ಯದ ಕಾಳಜಿಯನ್ನು ಪ್ರಥಮತವಾಗಿ ಖಂಡಿತ ಅನುಸರಿಸಲೇಬೇಕಾಗುತ್ತೆ. ಗ್ರಹಗಳ ವೈರುಧ್ಯ ಸ್ವಲ್ಪ ಜಾಸ್ತಿಯಾಗಿಯೇ ಇದೆ. ಇನ್ನು ಬಾಂಧವ್ಯ ಅಂತ ಹೇಳಿದ್ದೇನೆ, ನೆಮ್ಮದಿ ಆರೋಗ್ಯ ಮಧ್ಯಮ ಅಂತ. ನೆಮ್ಮದಿ ಸಹ ಮಧ್ಯಮ. ನೆಮ್ಮದಿ ಅಂದರೆ ಅಲ್ಲಿ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಮಾತು, ನಡವಳಿಕೆ, ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು, ಇತರರು ನಿಮ್ಮನ್ನು ನಿಂದಿಸುವುದು, ಇತರರು ನಿಮ್ಮನ್ನು ಅವಮಾನಿಸುವುದು, ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೇನಾದ್ರು ಕಲಹ, ವಾಗ್ವಾದಗಳು ಆಗುವಂಥದ್ದು. ಪರಿಚಿತರು ಹಾಗೂ ಅಪರಿಚಿತರು ಎರಡರಲ್ಲೂ ಸಹ ಹಾಗೆ ಬಾಂಧವ್ಯದಲ್ಲಿ ಕೊರತೆ, ಜಗಳ, ಕಲಹಗಳು ಬರುತ್ತೆ. ಮನೆಯಲ್ಲಿ ಸಹ ಹಾಗೆ ನೆಮ್ಮದಿ ಸ್ವಲ್ಪ ಕಡಿಮೆ. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಹಿರಿಯರ ಜೊತೆಗೆ ವಾಗ್ವಾದಗಳು, ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗ್ಬೋದು. ಆ ಬಗ್ಗೆನೂ ಸ್ವಲ್ಪ ನೀವು ಖಂಡಿತ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ
ಅನಾವಶ್ಯಕವಾದ ಮಾತು, ಅನಾವಶ್ಯಕವಾದ ಹರಟೆಗಳಿಂದ ಸ್ವಲ್ಪ ದೂರ ಇರಬೇಕು. ಅದು ನಿಮಗೆ ತಿರುಗು ಬಾಣವಾಗುವಂಥ ಹಂತಕ್ಕೆ ಬರ್ಬೋದಾಗಿದೆ. ಇವೆಲ್ಲವನ್ನು ಗಮನದಲ್ಲಿ ಖಂಡಿತ ಇಟ್ಕೋಬೇಕು. ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಎರಡೆರಡು ಬಾರಿ ಯೋಚನೆ ಮಾಡಬೇಕು. ಆತುರ ನಿರ್ಧಾರ ಬೇಡ. ಅವಸರದ ಏನಾದರೂ ವ್ಯವಹಾರಗಳಿಗೆಲ್ಲ ಕೈ ಹಾಕೋದು ಅಷ್ಟು ಒಳ್ಳೆಯದಲ್ಲ. ಇನ್ನು ವಿರುದ್ಧ ಲಿಂಗದವರ ಜೊತೆಗೆ ಸಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ವಿರುದ್ಧ ಲಿಂಗದ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಮೋಸ, ವಂಚನೆ ಅಥವಾ ಅಪಚಾರಗಳು ಆಗುವಂಥ ಸಾಧ್ಯತೆ ಜುಲೈನಲ್ಲಿರುತ್ತೆ ಧನುರಾಶಿಯವರಿಗೆ. ಇನ್ನು ಚಂದ್ರಾನುಕೂಲ ನಿಮಗೆ ಈ ತಿಂಗಳಲ್ಲಿ 16 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ಆ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್, ಭೇಟಿಯಾಗೋದು ಮುಂತಾದ ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಉಪಯೋಗ ಮಾಡಿಕೊಳ್ಬೇಕು. ಯಾಕಂದರೆ ನಿಮಗೆ ಗುರುಬಲ ಇರೋದಿಲ್ಲ. ಆವಾಗ ಗುರುಬಲ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಚಂದ್ರ ಬಲವನ್ನು ಪ್ರಮುಖವಾಗಿ ಪರಿಗಣಿಸ್ತಾರೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಜುಲೈನಲ್ಲಿ ಬಳಸುವಂಥ ಉತ್ತಮ ಚಂದ್ರಬಲದ ಡೇಟ್ಗಳು ನೋಡಿದರೆ 1, 4, 5, 11, 12, 13, 14, 15, 20, 21, 22, 23, 26, 27, 28, 31 ಜುಲೈನ ಇಷ್ಟು ದಿನಾಂಕಗಳು ಅಂದರೆ ಸುಮಾರು 16 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳು. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಈ ತಿಂಗಳು ಪೂರ್ತಿ ನೀವು ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳು ಪೂರ್ತಿ ಬಳಸುವುದು ರಾಹುವಿನ ಸಂಕೇತವಾಗಿದೆ. ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನ ಸಂಕೇತವಾಗಿದೆ, ಅದನ್ನು ತಿಂಗಳು ಪೂರ್ತಿ ಬಳಸುವಂಥದ್ದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಸಂಕೇತವಾಗಿ ಅದನ್ನು ತಿಂಗಳು ಪೂರ್ತಿ ಬಳಸುವಂಥದ್ದು. ಸಂಖ್ಯೆ 4, 6, 9 4, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಮಂಗಳನ ಅನುಗ್ರಹ ಅತ್ಯಪರೂಪವಾಗಿ ನಿಮಗೆ ಅಲ್ಲಿ ಷಷ್ಠದಲ್ಲಿ ತಿಂಗಳ ಪೂರ್ತಿ ಇರುವ ಕಾರಣ ಈ ತಿಂಗಳಲ್ಲಿ ನೀವು ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಯಂತ್ರ ವಾಹನ ಕೊಳ್ಳೋದು ಅಥವಾ ಭೂಮಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು, ಇದಕ್ಕೆ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಸಹಕಾರ ಮಾಡ್ತಾನೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು. ಮಂಗಳ ಮತ್ತು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲದ ಡೇಟ್ಗಳಲ್ಲಿ ಪ್ರಮುಖವಾದ ಇಂಥ ಭೂಮಿ, ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಅದರಲ್ಲಿ ಯಶಸ್ಸು ಸಿಗುತ್ತೆ. ಇನ್ನು ನಿಮಗೆ ಗ್ರಹಗಳ ವೈರುಧ್ಯ ಅಂತ ಹೇಳಿದ್ದೇನೆ. ಆಗಲೇ ಗ್ರಹಗಳ ವೈರುಧ್ಯ ಇರುತ್ತೆ. ಆ ವೈರುಧ್ಯ ಬಗ್ಗೆ ಸಹ ನೀವು ಗಮನ ಹರಿಸಬೇಕು. ಬಳಸುವಂಥ ಬಣ್ಣಗಳು ನೋಡಿದರೆ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಗ್ರೇ, ವೈಟ್, ರೆಡ್. ಸಂಖ್ಯೆ 4, 6, 9 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಚಂದ್ರಾನುಗ್ರಹ ಇರುವಂಥ ಡೇಟ್ಗಳನ್ನಾಗಲೇ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ನೀವು ಸ್ನುವಾತ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಳುವಂಥದ್ದು. ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಗಣೇಶ, ದುರ್ಗಾದೇವಿ, ಅಮ್ಮನವರು, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹಸ್ವಾಮಿ ಅಥವಾ ರಂಗನಾಥ, ವೆಂಕಟೇಶ್ವರ, ವಿಷ್ಣು ಮುಂತಾದ ದೇವತೆಗಳನ್ನಾಗಲಿ ಅಥವಾ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಭಕ್ತಿ ಮಾಡೋದು ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ, ದಾನ ಧರ್ಮ ಇತ್ಯಾದಿಗಳನ್ನು ಮಾಡೋದ್ರಿಂದ ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆ ಮಾಡ್ಕೋಬೋದು. ಎಲ್ಲ ಧನುರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭ ಮೂಡಿಸಿದ್ದಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.